ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ ಪ್ರವಾಸೋದ್ಯಮದ ಮೇಲೂ ಕೂಡ ಹೊಡೆತ ಬಿದ್ದಿದೆ. ಟೂರಿಸಂ ಹಾಟ್ಸ್ಪಾಟ್ಗಳಿಗೂ ಕೂಡ ಇರಾನ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. 10ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಟೂರಿಸಂ ಮೇಲೆ ಯಾವ ರೀತಿಯಾದಂಥ ಪ್ರಭಾವ ಬೀರಿದೆ ಈ ಸಿಲಿಂಡರ್ ಅಭಾವ ಗಮನಿಸಬೇಕಾಗುತ್ತೆ. 10ಕ್ಕೂ ಹೆಚ್ಚು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಊಟಿ ಗುಂಡ್ಲುಪೇಟೆ ರಸ್ತೆಯಲ್ಲಿ ಹೋಟೆಲ್ ಕೆಫೆಗಳೆಲ್ಲ ಬಂದ್ ಆಗಿಬಿಟ್ಟಿದೆ. ಕಾರಣ LPG ಇಲ್ಲ. ಕಳೆದ 3 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸ್ಟಾಕ್ ಖಾಲಿಯಾಗಿದೆ. ಸಪ್ಲೈ ಆಗ್ತಾ ಇಲ್ಲ ಆ ಭಾಗದಲ್ಲಿ. ಅನಿವಾರ್ಯವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮಾಲೀಕರು ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಡೆಯಲ್ಲಿ ಟೂರಿಸಂ ಹಾಟ್ಸ್ಪಾಟ್ಗಳಲ್ಲಿ ಆಗಿರುವಂಥ ಸಮಸ್ಯೆ, ದೂರದಲ್ಲಿ ಆಗ್ತಾ ಇರುವಂಥ ಯುದ್ಧದಿಂದಾಗಿ ಇಂಧನ ಪೂರೈಕೆ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಕಮರ್ಷಿಯಲ್ ಸಿಲಿಂಡರ್ ಅಂತೂ ಕೇಳೋದೇ ಬೇಡ. ಕಳೆದ 3 ದಿನಗಳಿಂದ ಎಲ್ಲ ಕಡೆ ನೋ ಸ್ಟಾಕ್. ಆರ್ಡರ್ ಮಾಡಿದ್ರು ಕೂಡ ಸಿಗ್ತಾ ಇಲ್ಲ, ಸಪ್ಲೈ ಆಗ್ತಾ ಇಲ್ಲ. ಏನು ಮಾಡೋದು ಹೋಟೆಲ್ನವರು? ಸದ್ಯ ಅವರಿಗೆ ತೋಚಿದಂಥ ದಾರಿ ಅಂತ ಹೇಳಿದರೆ ಒಂದು ಕಡೆಯಲ್ಲಿ ಪರ್ಯಾಯ ಮಾರ್ಗವನ್ನು ಹುಡ್ಕೊಳ್ಳೋದು, ಇಲ್ಲ ಅಂತ ಹೇಳಿದರೆ ಹೋಟೆಲನ್ನು ಕ್ಲೋಸ್ ಮಾಡೋದು. ಟೂರಿಸಂ ಸ್ಪಾಟ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಗಿದೆ. ಸಾಕಷ್ಟು ಹೋಟೆಲ್ಗಳನ್ನು ಬಂದ್ ಮಾಡಲಾಗಿದೆ, ಕೆಫೆಗಳು ಕೂಡ ಬಂದ್ ಆಗಿವೆ. ಒಟ್ಟಿನಲ್ಲಿ ಕಳೆದ 3 ದಿನಗಳಿಂದಲೂ ಕೂಡ ಈ ರೀತಿಯಾಗಿ ಬಂದ್ ಆಗಿದೆ. ಬಂದಂಥ ಪ್ರವಾಸಿಗರು ಕೂಡ ಪರದಾಡುವಂಥ ಪರಿಸ್ಥಿತಿ. ಊಟ ತಿಂಡಿಗೆ ಏನು ಮಾಡೋದು? ಹೋಟೆಲನ್ನು ನಂಬ್ಕೊಂಡು ಬರ್ತಾರೆ. ಸದ್ಯ ಅವರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೊಡ್ಡದಾಗಿದೆ ಸಮಸ್ಯೆಗಳು. ಈಗ ಕಮರ್ಷಿಯಲ್ ಸಿಲಿಂಡರ್ ಇಲ್ಲ. 2 ದಿನ 3 ದಿನ ಇತ್ತು ನಾವು ಅಂಗಡಿ ಬಾಗ್ಲಾಕಿ. ನಿನ್ನೆನೂ ಹೋಗಿದ್ದೋ ಗೋಡೌನ್ಗೆ, ಇವತ್ತು ಹೋಗಿದ್ದೋ. ಅಲ್ಲಿ ಯಾವುದೇ ರೀತಿ ಸ್ಟಾಕ್ ಬಂದಿಲ್ಲ. ನಾಳೆ ಬರ್ಬೋದು, ಇಲ್ಲ ನಾಳೆಗೆ ಬರ್ಬೋದು, ಇನ್ನೂ 2-3 ದಿನ ಆಗ್ಬೋದು ಅಂತ ಹೇಳಿದ್ದಾರೆ. ಇವಾಗ ಗ್ಯಾಸ್ ಇಲ್ಲ ಅಂದರೆ ನಮ್ಮದೇನೋ ವ್ಯಾಪಾರ ನಡೆಯೋಕ್ಕಾಗಲ್ಲ. ಈಗ ನಮ್ಮ ಫ್ಯಾಮಿಲಿ ಯಾವ ಥರ ಸಾಕಿರೋದೇ ಗೊತ್ತಿಲ್ಲ. ಈಗ ಕೇರಳ, ತಮಿಳ್ನಾಡು ಹೈವೇ ಮುಖ್ಯ ರಸ್ತೆ ಆಗಿರೋದ್ರಿಂದ ನಮಗೆ ಟೂರಿಸ್ಟ್ ವ್ಯಾಪಾರ ಜಾಸ್ತಿ, ಲೋಕಲ್ಸು ಟೀ ಕಾಫಿಗೆ ಜಾಸ್ತಿ. ಇವಾಗ ಸಿಲಿಂಡ್ರ್ ಇಲ್ಲ ಅಂತಂದ್ರೆ ಏನು ಬಾಗಿಲು ತೆಗೆದು ಏನು ವ್ಯಾಪಾರ ಮಾಡೋಕ್ಕಾಗಲ್ಲ. ಎಷ್ಟು ಲಾಸ್ ಆಗುತ್ತೆ ಸರ್ ಒಂದು ದಿನ? ಸರ್ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಇಲ್ಲಾಂದ್ರೆ ನಮಗೆ 3-4 ಸಾವಿರ ರೂಪಾಯಿ ಲಾಸ್ ಆಗುತ್ತೆ ಸರ್ ಒಂದು ದಿನಕ್ಕೆ. ಅಂದರೆ ಎಲ್ಲ ಖರ್ಚು ಕಳೆದು ಎಲ್ಲ ಖರ್ಚು ಸರ್. ಈಗ ಸಂಬಳ ಎಲ್ಲ ಸೇರಿಸಿ ಲೆಕ್ಕಾಚಾರ ತಗೊಂಡ್ರೆ 4 ಸಾವಿರ ರೂಪಾಯಿ ಸರ್. ಮತ್ತು ಅವರಿಗೆಲ್ಲ ಕೆಲಸಗಾರಿಗೆ ಸರ್ ನಾವು 3 ಜನ ಇದ್ದೀವಿ. 3 ಜನದಲ್ಲಿ ಅದೇ ಈಗ ಸಮಸ್ಯೆ ಹಿಂಗೆ ಇರೋದ್ರಿಂದ ಹೇಳಿದ್ದೀನಿ, ಸಮಸ್ಯೆ ಹೀಗಿದೆ, ಒಂದು 2 ದಿನದಲ್ಲಿ ಸಿಗ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ 2 ದಿನದವರೆಗೆ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಒಂದು 2-3 ದಿನ. ಅದಕ್ಕೆ ನಿಮ್ಮ ಫ್ಯಾಮಿಲಿಗಳಿಗೆ ಏನು ಬೇಕೋ ಯಾರ ಹತ್ರ ಕೂತು ಅದಕ್ಕೇನು ವ್ಯವಸ್ಥೆ ಬೇಕೋ ಒಂದು ಊಟ ತಿಂಡಿ ವ್ಯವಸ್ಥೆಗೆ ನಾವು ಮಾಡ್ಕೊಳ್ಳೋಣ ಒಂದು 3 ದಿನ ಅಂತ ಹೇಳಿದ್ದೀನಿ. ಆದರೆ 3 ದಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀನಿವಾಸ್, ಗಮನಿಸ್ತಾ ಇದ್ವಿ ಟೂರಿಸಂ ಸ್ಪಾಟ್ಗಳಿಗೆ ಹೋಗುವಂಥವ್ರು, ಮೈಸೂರು ಆಗಿರಬಹುದು, ಅದು ಊಟಿ ಆಗಿರಬಹುದು, ಹೀಗೆ ಬೇರೆ ಬೇರೆ ಭಾಗಕ್ಕೆ ಹೋಗೋರಿಗೆ ಸದ್ಯ ಸಮಸ್ಯೆ ಎದುರಾಗಿದೆ. ಎಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿವೆ, ಇದರಿಂದ ಪ್ರವಾಸಿಗರು ಯಾವ ರೀತಿಯಾಗಿ ಪರದಾಡ್ತಾ ಇದ್ದಾರೆ? ಅಂದ್ರೆ ಚಾಮರಾಜನಗರ ಜಿಲ್ಲೆ ಎಲ್ಲಾ ಕಡೆ ಯಾವ್ದು ಗ್ಯಾಸ್ ಆಗ್ಲಿ ಪೆಟ್ರೋಲ್ ಆಗ್ಲಿ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜಿಲ್ಲಾಡಳಿತ ವಾದವಾದ್ರೆ, ಚಾಮರಾಜನಗರ ಜಿಲ್ಲೆಯ ಗುಂಡಲ್ಪೇಟೆ ಅಂದ್ರೆ ಈ ಗುಂಡಲ್ಪೇಟೆ ಏನಿದೆ ಆ ಒಂದು ಪಟ್ಟಣ 2 ರಾಜ್ಯಗಳ ಸಂಪರ್ಕ ಕೊಂಡಿಯಾಗಿರ್ತಕ್ಕಂಥದ್ದು. ಅಲ್ಲಿಯ ಪ್ರವಾಸಿಗರು ಆ ಭಾಗದಿಂದನೇ ಊಟಿಗಾಗ್ಲಿ ಅಥವಾ ಕೇರಳಕ್ಕಾಗ್ಲಿ ಹೋಗುವಂತ ಕೆಲಸ ಮಾಡ್ತಾರೆ. ಸೊ ಆ ಜಾಗದಲ್ಲಿ ಈ ಸಿಲಿಂಡರ್ಗಳ ಅಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳ ಪ್ರಾಬ್ಲಮ್ ಆಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ 10ಕ್ಕೂ ಹೆಚ್ಚು ಟೀ ಕ್ಯಾಂಟೀನ್ಗಳು ಮತ್ತೆ ಇತರ ಕ್ಯಾಂಟೀನ್ಗಳು ಬಂದಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ಅವ್ರಿಗೆ ಕಮರ್ಷಿಯಲ್ ಇವು ಸಿಗ್ತಾ ಇಲ್ಲ. ನಮ್ ಕೇಳಿದ್ರು ಕೂಡ 3-4 ದಿನದಿಂದ ಕೊಡ್ತಾ ಇಲ್ಲ. ದೊಡ್ಡ ಹೋಟ್ಲ್ಗಳು ಮಾತ್ರ ಹಿಡಿತಾವೆ, ನಮಗ್ ಬಹಳ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಒಂದು ಒಳನ ಇವ್ರು ತೋಡ್ಕೊತಾ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 10ಕ್ಕೂ ಹೆಚ್ಚು ಈ ರೀತಿ ಟೀ ಸ್ಟಾಲ್ಗಳು ಮತ್ತೆ ಸಣ್ಣ ಒಂದು ಕ್ಯಾಂಟೀನ್ಗಳು ಬಂದಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಸೊ ಈ ಜಿಲ್ಲಾಡಳಿತ ಏನ್ ಹೇಳ್ತಾರೆ, ಎಲ್ಲೂ ತೊಂದರೆ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಈ ಭಾಗದಲ್ಲಿ ಈ ತರದ ತೊಂದರೆ ಆಗಿ ಪ್ರವಾಸಿಗರಿಗೂ ತೊಂದರೆ ಆಗ್ತಾ ಇದೆ. ಮತ್ತೆ ಅಲ್ಲಿಂದ ಅದನ್ನೇ ನಂಬ್ಕೊಂಡ್ ಬದುಕ್ತಾ ಇರತಕ್ಕಂಥ ಈ ಒಂದು ಕಾರ್ಮಿಕರಿಗೂ ಕೂಡ ಒಂದು ಜೀವನ ನಡೆಸೋಕೆ ಕಷ್ಟವಾಗ್ತಾ ಇದೆ. ಸಂಪತ್. ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.